ಬರ್ರ 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 ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ ರೂಮಿಂದ ನಾವು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಬಂದ್ವಿ ರೂಮ್ಗೆ? 7:30. ಆಲ್ಮೋಸ್ಟ್ 1.5 ಅವರ್ ರೆಡಿ ಆದ್ಮೇಲೆ ನಾವು 8 ಕಾಲಕ್ಕೆ ಬಂದಿದೀವಿ. 8 ಕಾಲಕ್ಕೆ ರೆಡಿಯಾಗಿ ಅಲ್ಲಿಂದ ಬೀಚ್ ಬಂದು ಒಬ್ರು ಇರ್ಲಿಲ್ಲ. ಅದೊಂದು 4 ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ನಮ್ದು ಆಕ್ಚುಲಿ ಪ್ರೀ ವೆಡ್ಡಿಂಗ್ ನೈಟ್ ಶೂಟ್ ಇದೆ, ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿರೋದು. ಸೊ ಲೈಟ್ ಹಿಡ್ದಿರೋರು ಒಬ್ರು ಸುನಿಲ್ ಕುಮಾರ್, ಇನ್ನೊಬ್ರು ಆರ್ಯನ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತಡ್ಕೊಂಡು ನಿಂತಿದ್ರು, ಕಾಲ್ ನೋವಾದ್ರು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಹೆಂಗಿರುತ್ತೆ ಊಟ ಅಂತ ಇವರೆಲ್ಲ ರಿವ್ಯೂ ಕೊಡ್ತಾರೆ. ನಾನು ಎಲ್ಲರೊಳಗಿರೋ ನಾನು ಲೈಟ್ ಇಲ್ಲ ಅಂದ್ರೆ ಏನು ಬರಲ್ಲ. ಪ್ರ್ಯಾಂಕ್ ಮಾಡ್ತಾ ಇದೀವಿ. ಯಾವ್ದು ಬೇಕು ಸರ್? ಏನಿದು ಫಿಶಿಂಗ್ ಐತೆ? ಇದು ಸ್ಮಾಲ್ ಫಿಶ್ ಮುಳ್ಳು 2000, ಇದು 3000, ಇದು 4000, ಇದು 8000. ಕೈಯಲ್ಲಿ ಮುಟ್ಟ ಕೋಲ್ಡ್ ಈಗ ಗೊತ್ತಂದ್ರೆ ಮಿಸ್ಸಸ್ ಎತ್ಕೊಂಡು ಅಪ್ಪನ ಬಾಯ. ಚಿಂಟಿ ಇವಾಗ ಪ್ರ್ಯಾಂಕ್ ಮಾಡ್ತಾನೆ ಅವಳ ಅತ್ತೆಗೆ. ಇರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫೈನಲಿ ಊಟ ಬಂದಿದೆ. ಆಕ್ಚುಲಿ ನಾನು ಹಾಫ್ ಆನ್ ಅವರ್ ಆಕ್ಚುಲಿ ಕಾದಿತ್ತು. ಹಾಫ್ ಆನ್ ಅವರ್ ಕಾದಾದ್ಮೇಲೆ ಫ್ರೈಡ್ ರೈಸ್ ಬಂದಿದೆ. ಆಮೇಲೆ ಏನಾಯ್ತು? ಬಿರಿಯಾನಿ ನಂದು ಬಂದೇ ಚೆನ್ನಾಗಿರೋದು. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಏನೇ ಇವಳು ಮಾಡಿ ಚೆನ್ನಾಗಿತ್ತು ಒಳಗಡೆ. ಚಿಕನ್ ಹಾಕ್ಬಿಟ್ಟಾರೆ, ನಂದು ಮಾತ್ರ ಚೆನ್ನಾಗಿ ಕೊಟ್ಟಾರೆ. ಚಿಕನ್ ಲಾಲಿಪಾಪ್ಗೆ ಫ್ರೈಡ್ ರೈಸ್ ಅಲ್ಲ. ಹೆಂಗಿದೆ ಬಿರಿಯಾನಿ? ವೈಟ್ ಬಿರಿಯಾನಿ ತಿನ್ನಕ್ಕೂ ಮುಂಚೆ ನನಗೆ ಜಿಗುಪ್ಸೆ ಬರ್ತಾ ಇಲ್ಲ. ಬೇಗ ತಿನ್ನ. ಅಮ್ಮ ಬೈತಾರೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಸೊ ವೆಲ್ಕಮ್ ಬ್ಯಾಕ್. ಸೊ ನಾವ್ ಇವತ್ತು ಆಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟ್. ನಂದು ಇವತ್ತು ಕುರ್ತಾ ಲುಕ್ ಮತ್ತೆ ಪಂಚೆ ಹಾಕೊಂಡಿದೀನಿ. ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ನೆನ್ನೆ ಒಂದು ವೈಟ್ ಕುರ್ತಾ ಹಾಕೊಂಡಿದ್ದೆ. ಸೊ ಇದು ಬೀಚ್ ಹತ್ರ ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಟೆಂಪಲ್ ಹತ್ರ ಇದೆ. ಸೊ ಆಲ್ಮೋಸ್ಟ್ ನಾವು 6:30ಗೆ ಬಂದಿದ್ದು. 6:30 9:30 ಆಯ್ತು. ಫುಲ್ ಸೂಪರ್ ಆಗಿದೆ. ಅಲ್ಲಿರೋ ಸ್ಟ್ರಗಲ್ಸ್ ನಾನು ಅವೆಲ್ಲ ತೋರಿಸ್ತೀನಿ ಆಕ್ಚುಲಿ ಕ್ಲಿಪ್ಪಿಂಗ್ ಅಲ್ಲಿ. ಅಲ್ಲಿ ಕಲ್ಲತ್ತಕ್ಕೆ ಹೋಗಿ ಬಿದ್ದಿದ್ದು, ಗಾಯ ಮಾಡ್ಕೊಂಡಿದ್ದು ನನ್ನ ಕಸಿನ್ಸ್ ಮಸ್ತಾಗಿದೆ. ಸೊ ನೆಕ್ಸ್ಟ್ ಟೆಂಪಲ್ಗೆ ಹೋದ್ಮೇಲೆ ನನ್ನ ಕಸಿನ್ ಬ್ಲಾಗ್ ಮಾಡ್ತಾನೆ. ಅವ್ನ ವಾಯ್ಸ್ ಇರುತ್ತೆ. ಸೊ ಅವನು ನನ್ನ ರೆಫರೆನ್ಸ್ ಆಗಿ ತೋರಿಸ್ತಾ ಇರ್ತಾನೆ. ನಾವು ಮಾಡೋ ತರಲೆ ಅಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಕೇರಳದಲ್ಲಿ, ಎಲ್ಲೆಲ್ಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದೀವಿ, ಅದೆಲ್ಲ ನೀವು ತಿಳ್ಕೊಬೇಕಂದ್ರೆ ಸ್ಟೇ ಟ್ಯೂನ್. ಬಾಯ್. ರೆಡಿ 3 2 1 ಗೋ. ಕಾಲ ಕಡೆ ಸ್ಟ್ರೈಟ್ ಮಾಡಿ ಆರಾಮ ತೊಳಿ. ನಾನು ಗೋ ಹೇಳೋದಲ್ಲ, ಫಸ್ಟ್ ಅವ್ರು ನೋಡ್ತಾ ಇರಿ. ನಾನು ಗೋ ಹೇಳಿದ ಕೈ. ನೈಸ್. ಓಕೆ
ಮೇಡಮ್ ಹಾಗೆ ಎದ್ದೇಳಿ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ